ಅಲ್ಲಲ್ಲಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳು ಭುಗಿಲೇಳುತ್ತೆ, ಪಕ್ಷವನ್ನ ಬಿಡುವಂತಹ ಕೆಲಸಗಳು ನಡೆಯುತ್ತೆ. ಸೊ ಈಗ ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರಂಭದಿಂದಲೂ ಕೂಡ ಕಾಂಗ್ರೆಸ್ನ ಪರವಾಗಿ ನಿಂತ್ಕೊಳ್ಳುವಂತಹ ಅಲ್ಲಿ ಡಾಕ್ಟ್ರು ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಈಗ ಮಂಡ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಂತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉದ್ಯಮಿ ಸ್ಟಾರ್ ಚಂದ್ರು ಆಯ್ಕೆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರ ವಿರುದ್ಧ ಈಗ ಕಾಂಗ್ರೆಸ್ನ ಮುಖಂಡ ಡಾಕ್ಟರ್ ರವೀಂದ್ರ ಸಿಡಿದೆದ್ದಿದ್ದಾರೆ. ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ರವೀಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ಸೇರಿದಂತೆ ಜಿಲ್ಲಾ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಹಲವು ಜಿಲ್ಲೆಗಳಲ್ಲಿ ಬರುತ್ತೆ, ಬರೀ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಬರುತ್ತೆ. JDSನಲ್ಲಿ ಆ ಪ್ರಮಾಣದಲ್ಲಿ ಬರಲಿಕ್ಕಿಲ್ಲ. ಸೊ ಆದರೆ ಬಿಜೆಪಿಯಲ್ಲೂ ತೀವ್ರ ಸ್ವರೂಪದಲ್ಲಿ ಇದು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಈಗ ಶುರುವಾಗಿದೆ. ಡಾಕ್ಟರ್ ರವೀಂದ್ರ ಅವರಿಂದ ದುಡ್ಡಿರುವವರಿಗೆ ಕಾಂಗ್ರೆಸ್ನಿಂದ ಮನ್ನಣೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಬಂದಾಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾನು ಪ್ರತಿಜ್ಞಾ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೊರಟಾಗ ಒಬ್ಬ ಆ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಇರಲಿಲ್ಲ. ಎರಡೆರಡು ಸಾರಿ 35 ಪಂಚಾಯತಿಗಳನ್ನ ನಾನು ಟೂರ್ ಮಾಡಿ ಆ ಕಾರ್ಯಕ್ರಮ ಮಾಡಿದ್ದು. ಜನ ಕರ್ಕೊಂಡ್ಬಂದು ಕೂರ್ಸಕ್ಕೂ ಕೂಡ ಓಡಾಡ್ಕೊಂಡು ಕರ್ಕೊಂಡ್ಬಂದು ಆ ಕಾರ್ಯಕ್ರಮ ನೋಡಿ ನಿಂತ್ಕೊಳ್ಳಿ ಅಂತ ಮಾಡ್ಬೇಕಾದ್ ಬಂದಿದೆ. ಅದಾದ್ಮೇಲೆ ನನ್ನ ವಿರುದ್ಧವಾಗಿ ಒಬ್ಬರು ವ್ಯಕ್ತಿ ಕಟ್ಟಿ ಕರ್ಕೊಂಬರಕ್ಕೆ ಅಂತ ಟ್ರೈ ಮಾಡೋದು. ಅವ್ರು ಆಮೇಲೆ ಸುಮ್ಮನೆ ಅದು ಸಮಾಧಾನ ಆಗಿಲ್ಲ. ಅವ್ರಿಗೆ ಇನ್ನೊಬ್ರು ನೆತ್ ಕಟ್ಟಿ ಕರ್ಕೊಂಬರಕ್ಕೆ ಆಗ್ಲೂ ಸಮಾಧಾನ ಆಗ್ಲಿಲ್ಲ. ಆಮೇಲೆ ಯಾರು ಕುಣಿತಾ ಇದ್ರು ಈ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು MLA ಟಿಕೆಟ್ ತಗೊಳಕ್ಕೆ ಅಂತ ನಮ್ಮ KPCC ಅಧ್ಯಕ್ಷ ಹೇಳಿ ನಾವೆಲ್ಲ ದುಡ್ಡು ಕಟ್ಟಿದ್ವಲ್ಲ. ಈ ದುಡ್ಡು ಕಟ್ಟಿದವರಲ್ಲಿ ಒಬ್ಬನಿಗೆ ನಾನೇ ಕೇಳಿದೆ ಅಲ್ವಾ, ನನಗೆ ನಿಂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ನಿಂತ್ಕೊಂಡ್ರು ಚಲುವರಾಯಸ್ವಾಮಿ ನನಗೆಲ್ಲ ಕೊಡುದಿಲ್ಲ, ಆಮೇಲೆ ಪುನಃ ಇಂಥವ್ರಿಗೆ ಟಿಕೆಟ್ ಕೊಟ್ರಲ್ಲ ನನಗೆ ಆಗದ್ ಬೇಡ. ಅವರು ಒಬ್ಬ ಆಕಾಂಕ್ಷಿ, ಅವ್ರು ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಅಲ್ಲಿ ಬೇರೆಯವ್ರಿಗೆ ಅಲ್ಲಿ ಎಲ್ಲ ಶಿಫಾರಸು ಮಾಡಿದ್ದಾರೆ. ಅದರಿಂದ ರಾಜಕೀಯವಾಗಿ ಹಂಗೆ ಹೇಳಿರ್ಬೋದು. ನಾವು ಇಲ್ಲಿ ಕೇಳ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ದುಡ್ಡು ತಗೊಂಡು ಟಿಕೆಟ್ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಅದೇನಿದ್ರು BJP JDSನಲ್ಲಿ ಮಾತ್ರ. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಮುಖ್ಯಮಂತ್ರಿಗಳು ಹೇಳಬಹುದು BJP JDSನಲ್ಲಿ ಮಾತ್ರ ದುಡ್ಡು ತಗೊಂಡು ಟಿಕೆಟನ್ನು ಕೊಟ್ಟಿರೋದಿದೆ ಅಂತ ಹೇಳಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಹೇಳ್ತಾ ಇರುವಂಥದ್ದು ದುಡ್ಡಿರುವವರಿಗೆ ಕಾಂಗ್ರೆಸ್ನಿಂದ ಮನ್ನಣೆ ಅನ್ನುವಂಥ ಆರೋಪವನ್ನು ಡಾಕ್ಟರ್ ರವೀಂದ್ರ ಅವರು ಮಾಡ್ತಾ ಇದ್ದಾರೆ. ಏನಾಯಿತು ಡಾಕ್ಟರ್ ರವೀಂದ್ರ ಅವರಿಗೆ? ಕಾಂಗ್ರೆಸ್ ಅಂದ್ರೇ ಪ್ರೀತಿ, ಕಾಂಗ್ರೆಸ್ ಅಂದ್ರೇ ಜೀವ, ಕಾಂಗ್ರೆಸ್ ಅಂದ್ರೇ ಪ್ರಾಣ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ರವೀಂದ್ರ ಅವರಿಗೆ ಇಷ್ಟು ಬೇಗ ಕಾಂಗ್ರೆಸ್ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರಾ? ಖಂಡಿತ ಅರುಣ್, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿತರಾಗಿದ್ದರು. ಆದರೆ ಪಕ್ಷೇತರ ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವರು ಕೆಲಸವನ್ನು ಮಾಡಿದರು. ಯಾಕಂದರೆ ಏನು ಆಗಿನ ಮೈತ್ರಿ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಆಗಿತ್ತು, ಆ ನಿಟ್ಟಿನಲ್ಲಿ JDSಗೆ ಮೈತ್ರಿ ಟಿಕೆಟ್ ಹೋದಂಥ ಕಾರಣವಾಗಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಲುಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ದರು. ಇದಾದ ನಂತರವಾಗಿ ಏನು ಕಾಂಗ್ರೆಸ್ ನೇರವಾಗಿ ರೈತ ಸಂಘದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ, ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೆ. ಹೀಗಾಗಿ ಅಭ್ಯರ್ಥಿಯನ್ನ ಹಾಕಲ್ಲ. ಇದರಿಂದಾಗಿ ಅಲ್ಲೂ ಕೂಡ ಅವರು ಆ ಅವಕಾಶದಿಂದ ವಂಚಿತರಾಗ್ತಾರೆ. ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಾದರೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಓಡಾಡ್ತಿದ್ರು. ಮತ್ತೆ ಪಕ್ಷದಲ್ಲೂ ಒಂದಷ್ಟು ಮುಖಂಡರು ಆರಂಭದಲ್ಲಿ ರವೀಂದ್ರ ಅವರು ಕೂಡ ಆಕಾಂಕ್ಷಿತರು ಹೇಳ್ಕೊಂಡ್ ಬರ್ತಾ ಇದ್ರು. ಆದರೆ ಇದೀಗ ಬಹುತೇಕ ಮಂಡ್ಯ ಲೋಕಸಭಾ ಟಿಕೆಟ್ ಸ್ಟಾರ್ ಚಂದ್ರು ಅವರಿಗೆ ಅಂತೇಳಿ ಹೇಳಲಾಗ್ತಾ ಇದೆ. ಮತ್ತೆ ಅವರ ಪಕ್ಷದ ನಾಯಕರು ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಸ್ಟಾರ್ ಚಂದ್ರು ಅವರೇ ಈ ಬಾರಿಯ ಅಭ್ಯರ್ಥಿ ಕಾಂಗ್ರೆಸ್ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದರಿಂದ ಅಸಮಾಧಾನಿತರಾಗಿರುವಂತಹ ರವೀಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದರ ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಹಣ ಇದ್ದವರಿಗಷ್ಟೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ದೊರಕುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರುವಂಥದ್ದು. ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಅವರನ್ನ ಕರೆದು ಸಮಾಧಾನ ಮಾಡುವಂತ ಕೆಲಸಗಳನ್ನ ನಾಯಕರು ಮಾಡ್ತಾರಾ ಅಥವಾ ಅವರು ಬೇರೆ ಪಕ್ಷಕ್ಕೆ ಹೋದ್ರೂ ಪರವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಅವರು ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.